ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲಿಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಎಲ್ಲರಿಗೂ ಈಟಿಂಗ್ ಡಿಸಾರ್ಡರ್ಸ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಈಟಿಂಗ್ ಡಿಸಾರ್ಡರ್ಸಲ್ಲಿ ತುಂಬ ವಿಧಗಳಿದೆ. ಅದರಲ್ಲಿ 4 ಮುಖ್ಯವಾದ ವಿಧಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಈಗ ಒಂದು 15 ಇಯರ್ಸಿಂದ 15 ವರ್ಷಗಳಿಂದ ಈ ಜನರಲ್ಲಿ ಈಟಿಂಗ್ ಡಿಸಾರ್ಡರ್ಸ್ ತುಂಬ ಜಾಸ್ತಿ ಆಗಿದೆ. ಯಾಕೆ ಅಂದರೆ ಪ್ಯಾಟರ್ನ್ಸ್, ಅಂದರೆ ಈಟಿಂಗ್ ಡಿಸಾರ್ಡರ್ಸ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಯಾವುದು ಒಳ್ಳೆಯದು ಆಹಾರ, ಯಾವುದು ಕೆಟ್ಟದ್ದು, ಆಮೇಲೆ ಅದರ ಬಗ್ಗೆ ಯೋಚನೆಗಿಂತ ನಾವು ಊಟ ಮಾಡಿದಾಗ ಎಲ್ಲಿ ದಪ್ಪ ಆಗ್ತೀವೋ ಏನೋ, ಆಮೇಲೆ ಬೇರೆಯವ್ರ ಥರ ನಾವು ಚೆನ್ನಾಗಿ ಕಾಣಬೇಕು ಅಂತ ಹಲವಾರು ಆಹಾರ ಪದ್ಧತಿಗಳನ್ನು ನಾವು ಇವಾಗ ತುಂಬ ಚೇಂಜ್ ಮಾಡ್ಕೊಂಡಿದ್ದೀವಿ, ಬದಲಾಯಿಸ್ಕೊಂಡಿದ್ದೀವಿ. ಇದರಿಂದ ಹಲವಾರು ದೈಹಿಕ ಕಾಯಿಲೆಗಳು ಬರ್ತಾಯಿದೆ, ಆಮೇಲೆ ಮಾನಸಿಕ ಕಿರಿಕಿರಿನೂ ಉಂಟಾಗ್ತಾಯಿದೆ. ಈ ಮಾನಸಿಕ ಹಲವಾರು ಕಾಯಿಲೆಗಳು ಚಿಕ್ಕದಾಗಿ ಕಂಡರೂ ಸಹ ಅದು ಹಲವಾರು ವರ್ಷಗಳಾದಮೇಲೆ ನಮ್ಮ ಜೀವನದ ಮೇಲೆ ತುಂಬ ನಕಾರಾತ್ಮಕ ಪರಿಣಾಮಗಳನ್ನು ಬೀರ್ತಾ ಇದೆ. ಸೊ ಈ ಈಟಿಂಗ್ ಡಿಸಾರ್ಡರ್ಸ್ ಎಷ್ಟು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದೆ ಅಂದರೆ, ನಮಗೆ ಇಷ್ಟವಾದ ಆಹಾರ ಸಹ ನಾವು ಕೆಲವೊಂದು ಸರಿ ಸ್ವೀಟ್ಸ್ ತಿಂದರೆ ತುಂಬ ದಪ್ಪ ಆಗಿಬಿಡ್ತೀವಿ ಅಂತ ಯಾವುದೇ ಒಂದು ಸ್ವೀಟ್ಸ್ ತಿಂತಾ ಇಲ್ಲ ಈಗಿನ ಮಕ್ಕಳು. ಈ ಒಂದು ಈಟಿಂಗ್ ಡಿಸಾರ್ಡರ್ಸ್ ಯಾವ ಏಜಲ್ಲಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಣಸಿಗುತ್ತೆ ಅಂತ ಹೇಳಿದ್ರೆ, ನಾವು ಟೀನೇಜಿಂದ ಹಿಡಿದು ಯಂಗ್ ಅಡಲ್ಟ್ವರೆಗೂ ನಾವು ನೋಡ್ಬೋದು. ಆಮೇಲೂ ಸಹ ಇರುತ್ತೆ, ಬಟ್ ಇದರ ತೀವ್ರತೆ ಜಾಸ್ತಿ ಯಾವಾಗಿರುತ್ತೆ ಅಂದರೆ ಟೀನೇಜಿಂದ ಹಿಡಿದು ಯಂಗ್ ಅಡಲ್ಟ್ಹುಡ್ವರೆಗೂ ಇರುತ್ತೆ. ಟೀನೇಜ್ ಅಂದರೆ ನಿಮ್ಗೆ ಗೊತ್ತು, 13ಇಂದ ಸ್ಟಾರ್ಟ್ ಆಗಿಬಿಟ್ಟು ಒಂದು 25-26 ಆವಾಗಲೂ ಈ ಮಧ್ಯ ವಯಸ್ಸಲ್ಲಿ, ಈ ಎಲ್ಲ ಒಂದು ವರ್ಷಗಳಲ್ಲಿ ಈ ಈಟಿಂಗ್ ಡಿಸಾರ್ಡರ್ಸ್ದು ಒಂದು ಪರಿಣಾಮ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬೇರೆಯವ್ರ ಜೊತೆಗೆ ಹೋಲಿಸ್ಕೊಂಡಾಗ. ಈಗ ಇದರಲ್ಲಿ 4 ವಿಧಗಳು ಅಂದರೆ ತುಂಬ ಪ್ರಭಾವವನ್ನು ಬೀರ್ತಾ ಇದೆ ನಮ್ಮ ಜೀವನ ಶೈಲಿಯಲ್ಲಿ. ಅದರಲ್ಲಿ ಮೊದಲನೇದು ಅನರೆಕ್ಸಿಯಾ ನರ್ವೋಸಾ ಅಂತ. ಅನರೆಕ್ಸಿಯಾ ನರ್ವೋಸಾದಲ್ಲಿ ಜನರು ಏನು ಅಂದರೆ ಅವರಿಗೆ ತುಂಬ ಹಸಿವು ಆಗ್ತಾ ಇರುತ್ತೆ. ಆದಾಗಲೂ ಸಹ ಅವರು ತಿನ್ನೋಕ್ಕೆ ಯೋಚನೆ ಮಾಡ್ತಾರೆ. ನಾವು ಆಹಾರವನ್ನು ಸೇವಿಸಿದರೆ ಎಲ್ಲಿ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೋ ಏನೋ, ನಾವು ದಪ್ಪ ಕಾಣ್ತೀವೋ ಏನೋ, ಆಮೇಲೆ ಬೇರೆಯವ್ರನ್ನ ಹೋಲಿಸ್ಕೊಳ್ಳೋದಂದರೆ ನಾವು ಚೆನ್ನಾಗಿರಬೇಕು, ದೇಹದ ತೂಕ ಹೆಚ್ಚಾಗಬಾರ್ದು, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಬಾರ್ದು, ನಮ್ಮದು ಏನೇ ಇದ್ದರೂ ಸಹ ತೆಳ್ಳಗಿರ್ಬೇಕು ನಾವು, ಈ ಥರ ಯೋಚನೆ ಮಾಡ್ತಿರ್ತಾರೆ. ಯಾವುದೇ ಒಂದು ಆಹಾರದ ವಿಷಯ ಬಂದಾಗ ಇದ್ರ ಬಗ್ಗೆನೇ ಅವರ ಆಲೋಚನೆ ಇರುತ್ತೆ. ಎಲ್ಲಿ ದಪ್ಪ ಆಗಿಬಿಡ್ತೀವೋ ಏನೋ, ನಾವು ತುಂಬ ತಿನ್ನಬಾರ್ದು, ಈ ಥರ ಯೋಚನೆ ಈ ಒಂದು ಡಿಸಾರ್ಡರಲ್ಲಿ ಇರುತ್ತೆ. ಇವರು ತುಂಬ ಹಸ್ಕೊಂಡಿರ್ತಾರೆ, ಬೇಗ ಊಟ ಮಾಡಲ್ಲ, ಆಮೇಲೆ ಊಟ ಮಾಡಿದ್ರೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿ ಊಟ ಮಾಡ್ತಿರ್ತಾರೆ. ಸೊ ಇದು ನಾವು ಮೊದಲನೇದು ನಾವು ನೋಡ್ಬೋದು, ಅನರೆಕ್ಸಿಯಾ ನರ್ವೋಸಾ ಅನ್ನೋದು. ಎರಡನೇದು ಬಂದುಬಿಟ್ಟು ಬುಲಿಮಿಯಾ ನರ್ವೋಸಾ ಅಂತ. ಬುಲಿಮಿಯಾ ನರ್ವೋಸಾದಲ್ಲಿ ಅವರೂ ಸಹ ಕೆಲವೊಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಾರೆ, ಆದರೆ ತಿನ್ನಬೇಕಾದ್ರೆ ಮಿತಿಯಾಗಿ ತಿಂತಾರೆ. ಒಂದೊಂದು ಸರಿ ಜಾಸ್ತಿ ತಿಂದುಬಿಡ್ತಾರೆ, ತುಂಬ ಹಸಿವಾಗ್ತಾಯಿದೆ ಅಂತ ತಿಂದುಬಿಡ್ತಾರೆ, ನಮ್ಗೆ ಇಷ್ಟ ಆಗ್ತಾಯಿದೆ ಈ ಆಹಾರ ಅಂತ ತಿಂದುಬಿಡ್ತಾರೆ. ಆದರೆ ಅದು ಆಹಾರ ತಿಂದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಬೇಜಾರು, ಅವ್ರಿಗೆ ಬೇಜಾರು, ನಾನು ಮತ್ತೆಲ್ಲಿ ದಪ್ಪ ಆಗಿಬಿಡ್ತೀನೋ ಏನೋ, ನಾನು ನೋಡೋಕ್ಕೆ ಸುಂದರವಾಗಿ ಕಾಣಿಸಲ್ವೋ ಏನೋ, ಹೀಗೆ ಹಲವಾರು ನಕಾರಾತ್ಮಕವಾದ ಒಂದು ಯೋಚನೆಯನ್ನು ಮಾಡ್ತಾರೆ. ಆಮೇಲೆ ತಿಂದ ಆಹಾರವನ್ನು ವಾಂತಿ ಮಾಡ್ಕೊಳ್ಳೋದು, ಆಮೇಲೆ ಬೇರೆ ಬೇರೆ ರೂಪದಲ್ಲಿ ಔಷಧಿಗಳನ್ನು ತಗೊಂಡು ಬೇಗ ಅದನ್ನು ಡೈಜೆಸ್ಟ್ ಆಗೋ ಥರ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಆಹಾರವನ್ನು ಎಲ್ಲ ತಿಂದಿದ್ದ ಆಹಾರ ಹೊರಗೆ ಬರೋವರೆಗೂ ಕೈ ಇಟ್ಕೊಂಡು ವಾಂತಿ ಮಾಡ್ಕೊಳ್ಳೋದು. ಇದನ್ನು ನಾವು ಬುಲಿಮಿಯಾ ನರ್ವೋಸಾದಲ್ಲಿ ನೋಡ್ಬೋದು. ಈ ಎರಡೂ ಒಂದು ಡಿಸಾರ್ಡರ್ಸ್ ತುಂಬ ಈಗಿನ ಒಂದು ಜನರಲ್ಲಿ ನೋಡ್ಬೋದು. ಮೂರನೇದು ಬಂದು ಬೆಂಜೆ ಈಟಿಂಗ್ ಡಿಸಾರ್ಡರ್ಸ್ ಅಂತ. ಬೆಂಜೆ ಈಟಿಂಗ್ ಡಿಸಾರ್ಡರಲ್ಲಿ ಏನು ಅಂದರೆ, ತುಂಬ ಕಡಿಮೆ ಸಮಯಕ್ಕೆ ತುಂಬ ಜಾಸ್ತಿ ಆಹಾರವನ್ನು ಊಟ ಮಾಡೋದು, ಹಸಿವು ಇಲ್ಲದೇ ಇದ್ದರೂ ಸಹ ಊಟ ಮಾಡೋದು. ಅದಕ್ಕೆ ಒಂದು ಮಿತಿ ಅನ್ನೋದೇ ಇಲ್ಲ. ಅವರಿಗೆ ಸ್ಟ್ರೆಸ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಅದು ಕಾರಣ ಏನೇ ಇರ್ಬೋದು, ಆದರೆ ಅವರಿಗೆ ಹಸಿವು ಇಲ್ಲದೇ ಇದ್ದರೂ ಸಹ ಅವರು ಆಹಾರವನ್ನು ತೆಗೆದುಕೊಳ್ತಾನೇ ಇರ್ತಾರೆ.
ಆಮೇಲೆ ಆಹಾರ ತೆಗೆದುಕೊಂಡು ಆದಮೇಲೆ ಪಶ್ಚಾತ್ತಾಪ ಪಡ್ತಿರ್ತಾರೆ, ನಾವು ತಿಂದಿದ್ದೀವಿ, ಇದರಿಂದ ನಾವು ದಪ್ಪ ಆಗ್ತೀವಿ, ಬೇಜಾರಾಗ್ತಾರೆ. ಈ ಥರ ಅವ್ರಿಗೆ ಊಟವನ್ನು ಮಿತಿಯಾಗಿ ತಿನ್ನೋಕ್ಕೆ ಆಗೋದೇ ಇಲ್ಲ, ತಿಂತಾನೇ ಇರ್ತಾರೆ. ಆಮೇಲೆ ಅತಿಯಾಗಿ ತಿಂತಾರೆ, ಅದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ. ಇದನ್ನು ನಾವು ಮೂರನೇ ಒಂದು ಡಿಸಾರ್ಡರಲ್ಲಿ ನೋಡಬಹುದು. ಇನ್ನು ಬಂದು ನಾಲ್ಕನೇ ಡಿಸಾರ್ಡರ್ ಯಾವುದು ಅಂತ ಕೇಳಿದ್ರೆ ರಿಸ್ಟ್ರಿಕ್ಟಿವ್ ಫುಡ್ ಇಂಟೇಕ್ ಡಿಸಾರ್ಡರ್ ಅಂತ. ಏನು ಇದು ರಿಸ್ಟ್ರಿಕ್ಟಿವ್ ಫುಡ್ ಇಂಟೇಕ್ ಡಿಸಾರ್ಡರ್ ಅಂತ ಹೇಳಿದರೆ, ಇಲ್ಲಿ ಜನರು ಕೆಲವು ಆಹಾರ ಪದಾರ್ಥಗಳನ್ನಷ್ಟೇ ತಿಂತಿರ್ತಾರೆ. ಅವರಿಗೆ ಅಂದರೆ ನಾವಿವಾಗ ಆಹಾರ ಪದಾರ್ಥಗಳಲ್ಲಿ ನಾವು ಮೊದಲು ಏನು ನೋಡ್ತೀವಿ, ಅದರ ಬಣ್ಣ ನೋಡ್ತೀವಿ, ಆಮೇಲೆ ರುಚಿ, ಆಮೇಲೆ ಅದು ಮುಟ್ಟಿದಾಗ ಹೇಗೆ ಸ್ಪರ್ಶದಲ್ಲಿ ಗಟ್ಟಿ ಇದೆಯಾ ಮೆತ್ತಗಿದೆಯಾ ಹೀಗೆ ಟೆಕ್ಸ್ಚರ್ ಅದು ನೋಡ್ತೀವಿ, ಆಮೇಲೆ ಅದರ ವಾಸನೆ, ಹೀಗೆ ನಾವು ಆಹಾರದಲ್ಲಿ ಇದೆಲ್ಲ ನೋಡ್ತೀವಿ. ಸೊ ಕೆಲವರಿಗೆ ಕೆಲವು ಆಹಾರಗಳು ನಿಜವಾಗ್ಲೂ ಇಷ್ಟ ಆಗಲ್ಲ. ಸೊ ಏನು ಮಾಡಿಬಿಡ್ತಾರೆ, ಆ ಆಹಾರಗಳನ್ನು ಅವ್ರು ತೆಗೆದುಕೊಳ್ಳಲ್ಲ. ಓನ್ಲಿ ಕೆಲವು ವೆರಿ ಲಿಮಿಟೆಡ್ ಆಹಾರ ಪದಾರ್ಥಗಳನ್ನು ಅವ್ರು ತಿಂತಾ ಇರ್ತಾರೆ. ತುಂಬ ಆಹಾರ ಪದಾರ್ಥಗಳನ್ನು ಅವರು ಅವಾಯ್ಡ್ ಮಾಡಿರ್ತಾರೆ, ರಿಸ್ಟ್ರಿಕ್ಟ್. ಇದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ನಾವು ದಪ್ಪ ಆಗ್ತೀವಿ, ಇಲ್ಲ ಇದರಿಂದ ನಮ್ಗೆ ಬೇರೆ ಏನಾದರೂ ತೊಂದರೆ ಆಗುತ್ತೆ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರುತ್ತೆ, ಇದನ್ನು ತಿಂದರೆ ನನಗೊಂಥರ ಮೈಯಲ್ಲೆಲ್ಲ ಒಂಥರ ತಿರುಗ್ದಂಗೆ ಆಗುತ್ತೆ, ಈ ಥರ ಬೇರೆ ಬೇರೆ ಕಾರಣಗಳಿಂದ ಅವರೇ ಅಂದ್ಕೊಳ್ತಿರ್ತಾರೆ. ಆಮೇಲೆ ಕೆಲವೊಬ್ಬರಿಗೆ ಆ ಥರ ಇರುತ್ತೆ. ಸೊ ಆಗೇನು ಮಾಡ್ತಾರೆ ಜನರು, ಈ ನಾಲ್ಕನೇ ಡಿಸಾರ್ಡರ್ ಇರುವವರು ತುಂಬ ಕಡಿಮೆ ಆಹಾರಗಳನ್ನು ಸೇವನೆ ಮಾಡ್ತಿರ್ತಾರೆ. ದಿನಾಲೂ ಅವನ್ನೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಂತಾ ಇರ್ತಾರೆ. ಈ 4 ಈಟಿಂಗ್ ಡಿಸಾರ್ಡರ್ಗಳು ನಮ್ಮ ದೈಹಿಕ ಆರೋಗ್ಯದ ಮೇಲೆ ನಿಜವಾಗ್ಲೂ ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ. ಈ 1, 2, 3, 4 ಆಹಾರದ ಪದಾರ್ಥಗಳನ್ನು ಯಾರ್ಯಾರು ಅಂದರೆ ಮಿತಿಯಾಗಿ, ತುಂಬ ಮಿತಿಯಾಗಿ ಬಳಸೋದು ಆಹಾರವನ್ನು, ಎಲ್ಲಿ ದಪ್ಪ ಆಗ್ತೀವೋ ಅಂತ, ಇದು ಸಹ. ಆಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ನಾವು ಊಟ ಮಾಡಿದ್ರೆ ಎಲ್ಲಿ ನಮ್ಮ ದೇಹ ದಪ್ಪ ಆಗುತ್ತೋ, ನಾವು ಹೇಗಾದರೂ ಮಾಡಿ ತುಂಬ ಕಡಿಮೆ ವೆಯ್ಟಲ್ಲೇ ಇರಬೇಕು, ಆಮೇಲೆ ಆದಷ್ಟು ತೆಳ್ಳಗೆ ಕಾಣಿಸ್ಬೇಕು, ನಾವು ದಪ್ಪನೇ ಆಗಬಾರ್ದು. ಇದೊಂದು ಜನರ ಮನಸ್ಸಿನಲ್ಲಿ ಈಗ ಮನೆ ಮಾಡಿದೆ. ಎಷ್ಟು ಮನೆ ಮಾಡಿದೆ ಅಂದರೆ, ದಿನದ ಹಲವಾರು ಗಂಟೆಗಳು ಹೇಗೆ ತೆಳ್ಳಗಾಗಬೇಕು, ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು, ಯಾವ ಆಹಾರಗಳು ಸೇವಿಸಿದರೆ ನಮ್ಮ ಮೈ ತೆಳ್ಳಗಿರುತ್ತೆ, ಇದೇ ಯೋಚನೆಯಲ್ಲಿ ಹಲವಾರು ಜನರು ಇದ್ದಾರೆ. ಇದರಿಂದ ಅವರ ಮಾನಸಿಕ ಆರೋಗ್ಯದ ಮೇಲೂ ಸಹ ಪರಿಣಾಮ ನಕಾರಾತ್ಮಕವಾಗಿ ಬೀರ್ತಾ ಇದೆ. ಅವರು ಕೆಲವೊಂದು ಅಂಶಗಳನ್ನು ಅಂದರೆ ಯಾವುದೇ ವೈದ್ಯರ ಸಲಹೆ ಇಲ್ಲದೆ ಡಯಟ್ ಪ್ಲ್ಯಾನ್ಸ್ ಎಲ್ಲ ಅವರೇ ಹಾಕ್ಕೊಳ್ತಾರೆ. ಆಮೇಲೆ ತೆಳ್ಳಗಾಗೋಕ್ಕೆ ಹಲವಾರು ವ್ಯಾಯಾಮಗಳನ್ನು ಮಾಡ್ತಾರೆ. ಅಂದರೆ ಅವರ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯಾಯಾಮ ಮಾಡಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ವ್ಯಾಯಾಮವನ್ನು ಮಾಡ್ತಾರೆ. ಅತಿ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಾರೆ ತೆಳ್ಳಗಿರಬೇಕು ಅಂತ. ಆಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಈ ಥರ ಈ ಒಂದು ಗೀಳು ಈಗಿನ ಜನರಲ್ಲಿ ಜಾಸ್ತಿ ಆಗಿದೆ. ಬರೀ ದೈಹಿಕ ಸೌಂದರ್ಯಕ್ಕೆ ಅಂದರೆ ಹೊರಗಡೆ ಕಾಣಿಸುವ ಸೌಂದರ್ಯಕ್ಕೆ ಜನರು ಆಹಾರ ಪದ್ಧತಿಯನ್ನು ಏನು ರೂಢಿಸ್ಕೊಳ್ಬೇಕು ಅನ್ನೋದ್ರ ಹಿಂದೆಯೇ ಅವರು ಬಿದ್ದಿದ್ದಾರೆ. ಅದರಿಂದ ಏನೆಲ್ಲ ಅನಾನುಕೂಲಗಳು ಆಗ್ತಾ ಇದೆ ಅನ್ನೋದನ್ನು ಸಹ ಅವರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ನಮ್ಮ ಒಂದು ಈಟಿಂಗ್ ಡಿಸಾರ್ಡರ್ಸ್ ಯಾವ ಕಡೆಯಿಂದ ಬರುತ್ತೆ, ಇದಕ್ಕೆ ಕಾರಣಗಳು ಏನು ಅಂದರೆ, ಇದಕ್ಕೆ ಖಚಿತವಾದ ಯಾವುದೇ ಒಂದು ಕಾರಣಗಳಿಲ್ಲ. ಇದು ಜೆನೆಟಿಕ್ಸ್, ಆನುವಂಶಿಕವಾಗಿ ಬರಬಹುದು. ಆಮೇಲೆ ನಮ್ಮ ಜೈವಿಕ ಒಂದು ಒಳಗಡೆ ಕ್ರಿಯೆಗಳಿಂದನೂ ಸಹ ಬರಬಹುದು. ನಮ್ಮ ಮೆದುಳಿನಲ್ಲಿ ಹಲವಾರು ಕೆಮಿಕಲ್ಸ್ ಬಿಡುಗಡೆ ಆಗ್ತಿರುತ್ತೆ. ಅದರ ಕೆಲವೊಂದು ಚೇಂಜಸ್ ಆಗಿಯೂ ಸಹ ನಮ್ಮ ಈಟಿಂಗ್ ಅದರಲ್ಲಿ ಆ ಪ್ಯಾಟರ್ನಲ್ಲಿ ಚೇಂಜಸ್ ಬರಬಹುದು. ಈ ಡಿಸಾರ್ಡರ್ಸ್ ಬರೋಕ್ಕೆ ಈ 2 ಕಾರಣಗಳು ಇದೆ, ಬಟ್ ಖಚಿತವಾಗಿ ಇದೇ ಕಾರಣಗಳು ಅಂತ ಯಾವುದೂ ಇಲ್ಲ. ಆಮೇಲೆ ನಮ್ಮ ಈಟಿಂಗ್ ಡಿಸಾರ್ಡರ್ಸ್ ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂದರೆ, ನಾವು ತೆಳ್ಳಗಿರೋದೇ ಒಂದು ಜೀವನದ ಒಂದು ಗುರಿ. ಆ ಥರ ಎಷ್ಟೋ ಮಕ್ಕಳು ಅಂದರೆ ಟೀನೇಜಿಂದಲೇ ತಿನ್ನೋದನ್ನೇ ಸ್ಟಾಪ್ ಮಾಡಿದ್ದಾರೆ. ಅವರ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳು ಅವರಿಗೆ ಸಿಗ್ತಾ ಇಲ್ಲ ಈ ಈಟಿಂಗ್ ಡಿಸಾರ್ಡರ್ಸಿಂದ. ಬಟ್ ಮನೆಯಲ್ಲಿರುವವರು ಮತ್ತು
ತಾಯಂದರು ಯಾರ್ಯಾರು ಇದ್ದಾರೋ ಮಕ್ಕಳಿಗೆ ತಿಳಿ ಹೇಳಬೇಕಾಗತ್ತೆ. ಕೆಲವು ವಯಸ್ಸಿನಲ್ಲಿ ಅಂದರೆ ನಮ್ಮ ಒಂದು 13ರಿಂದ 25-26 ವರ್ಷದವರೆಗೆ ಮಕ್ಕಳು ಬೇಕಾಗುವಂತಹ ಪೋಷಕಾಂಶಯುಕ್ತ ಆಹಾರವನ್ನು ನಿಜವಾಗ್ಲೂ ಸೇವಿಸಬೇಕಾಗತ್ತೆ. ಅವರ ಜೀವಮಾನವಿಡೀ ಅದು ನಿಜವಾಗ್ಲೂ ಕಾಪಾಡುತ್ತೆ ಅವರ ದೇಹದ ಆರೋಗ್ಯವನ್ನು. ಆಮೇಲೆ ನಾವು ನಮ್ಮ ಮನೆಯಲ್ಲಿ ಹಿರಿಯರು ಏನೆಲ್ಲ ಊಟ ಮಾಡ್ತಿರ್ತಾರೋ ಅದನ್ನು ತಪ್ಪದೇ ಊಟ ಮಾಡಬೇಕು. ಈಗಿನ ಜೀವನ ಶೈಲಿಗೆ ನಾವು ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡಬೇಕು. ಮುಂಚೆ ಹಿರಿಯರು ತುಂಬ ಕೆಲಸ ಮಾಡ್ತಾಯಿದ್ರು, ಲೈಫ್ ಸ್ಟೈಲ್ ಬೇರೆ ಇತ್ತು, ಅವರಿಗೆ ಆಹಾರ ತುಂಬ ಜಾಸ್ತಿ, ಆಮೇಲೆ ಪೋಷಕಾಂಶಯುಕ್ತ ಆಹಾರವನ್ನು ಅವ್ರು ತೊಗೊಳ್ತಾಯಿದ್ರು. ಈಗ ನಮ್ಮ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ನಾವು ಎಷ್ಟು ಬೇಕೋ ಆಹಾರವನ್ನು ಅಷ್ಟು ಸೇವಿಸಬೇಕಾಗತ್ತೆ. ಆಹಾರನೇ ಸೇವಿಸದೇ ಇರೋದು, ಇಲ್ಲ ಅತಿಯಾಗಿ ತಿನ್ನೋದು, ಆಮೇಲೆ ಲಿಮಿಟ್ಲೆಸ್ ಥರ ತಿನ್ನೋದು. ಎಷ್ಟೊಂದು ಐಟಮ್ಗಳಿದೆ, ಇವತ್ತು ಫುಲ್ ತಿಂದುಬಿಡೋಣ, ನಾಳೆ ಮತ್ತೆ ಹಸಿಕೊಂಡಿರೋಣ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಿ ತಿನ್ನೋಣ, ಈ ಥರ ನಿಜವಾಗ್ಲೂ ಮಾಡಬಾರ್ದು. ಇವೆಲ್ಲ ಸಹ ಈಟಿಂಗ್ ಡಿಸಾರ್ಡರ್ಸಲ್ಲಿ ಬರುತ್ತೆ. ಇದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ನಿಜವಾಗ್ಲೂ ಪರಿಣಾಮ ಬೀರುತ್ತೆ. ದೈಹಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂದ್ಕೊಂಡ್ರೆ, ನಮ್ಮ ಒಂದು ಜೀರ್ಣಾಂಗ ಕ್ರಿಯೆಯ ಒಂದು ಕ್ರಿಯೆಯನ್ನು ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂದರೆ ಕೆಲವು ದಿನಗಳು ಚೆನ್ನಾಗಿ ತಿನ್ನೋದು, ಮತ್ತು ಡಯಟ್ ಅಂತ ಫುಲ್ ತಿನ್ನೋದೇ ಬಿಟ್ಬಿಡೋದು, 6-7 ಗಂಟೆಗೆ ಒಂದು ಸರಿ ತಿನ್ನೋದು, ಅದು ಬರೀ ವೆಜಿಟೇಬಲ್ಸ್ ತಿನ್ನೋದು, ಇಲ್ಲ ಬರೀ ಜ್ಯೂಸ್ ಕುಡಿಯೋದು, ಇಲ್ಲ ಒಂದೇ ಒಂದು ಏನಾದರೂ ಹಣ್ಣು ತಿನ್ನೋದು, ಇದೆಲ್ಲ ಒಂದು ವಾರ ಮಾಡೋದು. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಬೇರೆ ಅಂದರೆ ಡಯಟ್ ಪ್ಯಾಟರ್ನ ನಾವು ಯೂಸ್ ಮಾಡ್ಕೊಳ್ಳೋದು. ಹೀಗೆಲ್ಲ ತುಂಬ ನಮ್ಮ ದೈಹಿಕ ಜೀರ್ಣಾಂಗ ಕ್ರಿಯೆಗೆ ನಾವು ಕೊಟ್ಟರೆ ಅದು ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಅದರ ಕ್ರಿಯೆಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ ನಮ್ಮ ಹೃದಯದ ಮೇಲೂ ಸಹ ಅದು ಪರಿಣಾಮ ಬೀರುತ್ತೆ. ಆಮೇಲೆ ನಾವು ಈ ಬುಲಿಮಿಯಾ ನರ್ವೋಸಾದಲ್ಲಿ ನೋಡಿದಾಗ ಕೆಲವರು ತುಂಬ ತಿಂದುಬಿಟ್ಟು ಪಶ್ಚಾತ್ತಾಪ ಆಗಿಬಿಟ್ಟು ಅವ್ರಿಗೆ, ಅಂದರೆ ತುಂಬ ತಿಂದುಬಿಟ್ಟೆ ಮತ್ತೆ ದಪ್ಪ ಆಗ್ತೀನಿ, ನಾನು ಚೆನ್ನಾಗಿ ಕಾಣಿಸಲ್ಲ ಅಂತ ಏನು ಮಾಡ್ತಾರೆ, ಕೆಲವೊಂದು ಸರಿ ವಾಂತಿ ಎಲ್ಲ ಮಾಡ್ಕೊಳ್ತಾರೆ ಅವರು. ಆಗ ಇದು ಎಷ್ಟೋ ದಿನಗಳು ನಡೆಯುತ್ತೆ, ಇಲ್ಲ ಕೆಲವರು ತಿಂಗಳುಗಟ್ಟಲೆ ಮಾಡ್ತಾರೆ. ಈ ಡಿಸಾರ್ಡರ್ ಇದ್ದವರು ಹಲ್ಲಿನ ಎನಾಮಲ್ ಏನಿರುತ್ತೆ ಹಲ್ಲು ಮೇಲೆ, ಅದನ್ನು ಕಳ್ಕೊಳ್ತಾ ಬರ್ತಾರೆ ಅವರು, ಅದು ಸವಿಯುತ್ತೆ. ಸೊ ಹಲವಾರು ದೈಹಿಕ ಆರೋಗ್ಯದ ಮೇಲೆ ಹಲವಾರು ಪರಿಣಾಮಗಳು ಈ ಒಂದು ಈಟಿಂಗ್ ಡಿಸಾರ್ಡರ್ಸ್ ಪರಿಣಾಮ ಬೀರುತ್ತೆ. ಆಮೇಲೆ ನಮ್ಮ ಮಕ್ಕಳಲ್ಲಿ ಈಗ ತುಂಬ ಒಂದು ಪ್ರಭಾವ ಬೀರಿದ ಅಂಶ ಅಂದರೆ ಡಯಟ್. ಏನದು ಡಯಟ್ ಅಂತಂದರೆ, ನಾವು ತೆಳ್ಳಗಿರಬೇಕು, ತೆಳ್ಳಗಿದ್ರೇ ಸುಂದರವಾಗಿ ಕಾಣೋದು. ಅದಕ್ಕೋಸ್ಕರ ಏನಾದರೂ ಮಾಡೋಕ್ಕೆ ಈಗಿನ ಯುವಜನತೆ ಮತ್ತು ಟೀನೇಜವರು, ಮಧ್ಯ ವಯಸ್ಸಿನಲ್ಲಿರುವವರು ಹಲವಾರು ವಿಧಾನಗಳನ್ನು ಅವರು ಅನುಸರಿಸ್ತಾರೆ ತೆಳ್ಳಗಾಗಬೇಕು ಅಂತ. ಹಲವಾರು ದಿನಗಳವರೆಗೆ ಊಟ ಬಿಡ್ತಾರೆ. ಆಮೇಲೆ ಅವರ ದೇಹಕ್ಕೆ ಒಗ್ಗದ ಆಹಾರ ಪದ್ಧತಿಯನ್ನು ಸಹ ಹೊಸದಾಗಿ ರೂಢಿಸ್ಕೊಳ್ತಾರೆ. ಈ ಥರ ಎಲ್ಲ ನಡೀತಾ ಇದೆ. ಸೊ ಇದು ಹೇಗೆ ಪ್ರಭಾವ ಬೀರುತ್ತೆ ಅವರ ದೈಹಿಕ ಆರೋಗ್ಯದ ಮೇಲೆ ಅಂದರೆ, ಎಷ್ಟೋ ವರ್ಷಗಳಿಂದ ಅವರ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆದಾಗ ದೇಹದಲ್ಲಿಯೂ ಸಹ ಬದಲಾವಣೆ ಕಂಡುಬರುತ್ತೆ. ಆರೋಗ್ಯದ ಮೇಲೆ ಅದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಆಮೇಲೆ ನಮ್ಮ ದೇಹಕ್ಕೆ ಒಗ್ಗುವ ಆಹಾರವನ್ನು ನಾವು ರೂಢಿಸ್ಕೋಬೇಕು. ಇದು ಒಳ್ಳೆಯದು ಅಂತ ಯಾವುದನ್ನು ಮಿತಿಮೀರಿ ತಿನ್ನಬಾರ್ದು. ಆಮೇಲೆ ಇದು ನಾವು ತೆಳ್ಳಗಿರಬೇಕು, ಆಮೇಲೆ ದೇಹದಲ್ಲಿ ಜಾಸ್ತಿ ಫ್ಯಾಟ್ ತುಂಬಿಕೊಂಡು ನಾವು ದಪ್ಪ ಆಗಿಬಿಡ್ತೀವಿ ಅನ್ನೋ ಒಂದು ವಿಷಯವನ್ನು ತಲೆಯಲ್ಲಿ ತುಂಬಿಕೊಂಡು ಅತಿ ಕಡಿಮೆ ಆಹಾರವನ್ನು ಸೇವಿಸುವುದು, ಅದರಿಂದ ಮಕ್ಕಳಿಗೆ ಸರಿಯಾದ ಪೋಷಕಾಂಶನೇ ಸಿಗ್ತಾ ಇಲ್ಲ. ಇದರಿಂದ ಹಲವಾರು ಮಕ್ಕಳು ಒಬ್ಬರನ್ನು ನೋಡಿ ಒಬ್ಬರು, ಆಮೇಲೆ ಈಗ ಸಾಮಾಜಿಕ ಜಾಲತಾಣಗಳು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡ್ತೀವಿ, ತೆಳ್ಳಗಿರೋದೇ ಒಂದು ಸುಂದರವಾಗಿ ಕಾಣಬೇಕು ಅಂದರೆ ತೆಳ್ಳಗಿರಬೇಕು, ತೆಳ್ಳಗಿಲ್ಲ ಅಂದರೆ ಅದು ಸುಂದರವಾಗಿ ಕಾಣಿಸಲ್ಲ. ಈ ಒಂದು ಮನಸ್ಥಿತಿ ಎಲ್ಲ ಯುವಜನತೆಯಲ್ಲಿ ಮತ್ತು ಮಕ್ಕಳಲ್ಲಿ, ಮಧ್ಯವಯಸ್ಕರಲ್ಲಿ ಇದ್ದೇ ಇದೆ. ಇದನ್ನು ನಿಜವಾಗ್ಲೂ ಹೊರ ಹಾಕಬೇಕು ಈ ಒಂದು ಯೋಚನೆಯನ್ನು. ದಪ್ಪ ಯಾಕೆ ಇರ್ತೀವಿ ಅಂತ ಹೇಳಿದ್ರೆ, ಈಗಿನ ಜೀವನ ಶೈಲಿ ಹೌದು, ಆಮೇಲೆ ಮನೆಯಲ್ಲಿ ನಮ್ಮ ಆನುವಂಶಿಕವಾಗಿ ದಪ್ಪ ಇದ್ದರೆ, ನಮ್ಮ ತಂದೆ ತಾಯಂದಿರು ಇಲ್ಲ ಅಜ್ಜ ಅಜ್ಜಿಯರು
ಮನೆಯಲ್ಲಿ ಆ ಥರ ಇದ್ದರೆ, ದಪ್ಪ ಇರೋರು ಇದ್ದರೆ ನಿಜವಾಗ್ಲೂ ಮಕ್ಕಳು ಸಹ ಸ್ವಲ್ಪ ದಪ್ಪ ಇರ್ತಾರೆ. ದಪ್ಪ ಇರೋದ್ರಿಂದನೇ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂದರೆ ಅದು ನಿಜವಾಗ್ಲೂ ತಪ್ಪು. ನಮ್ಮ ಜೀವನ ಶೈಲಿ ಚಟುವಟಿಕೆಯುಕ್ತವಾಗಿ ಆಹಾರ ಪದ್ಧತಿಯಲ್ಲಿ ನಿಜವಾಗ್ಲೂ ಒಳ್ಳೆಯ ಪೋಷಕಾಂಶಯುಕ್ತ ಆಹಾರ ಅದು ಹಿತವಾಗಿ ಮತ್ತು ಮಿತವಾಗಿ ನಾವು ಬಳಸಬೇಕಾಗತ್ತೆ. ಜಾಸ್ತಿ ಆಹಾರ ತಿನ್ನೋರು ಈ ಬುಲಿಮಿಯಾ ನರ್ವೋಸದಲ್ಲಿ ಏನು ಜಾಸ್ತಿ ಆಹಾರ ತಿಂದು ವಾಂತಿ ಮಾಡ್ಕೊಳ್ಳೋದು, ಆಮೇಲೆ ರಿಸ್ಟ್ರಿಕ್ಟೆಡ್ ಅಂದರೆ ತುಂಬ ಕಡಿಮೆ ಆಹಾರ ಪದಾರ್ಥಗಳನ್ನು, ನಾನು ಹಸಿಮೆಣಸಿನ್ಕಾಯಿ ತಿನ್ನಲ್ಲ, ಹಸಿ ತರಕಾರಿ ತಿನ್ನಲ್ಲ, ಗ್ರೀನ್ ವೆಜಿಟೇಬಲ್ಸ್ ನಾನು ತಿನ್ನಕ್ಕೆ ಹೋಗಲ್ಲ, ಓನ್ಲಿ ಫ್ರೂಟ್ಸ್ ತಿಂತೀನಿ. ಆಮೇಲೆ ಕೆಲವರು ನಾನು ಓನ್ಲಿ ಡ್ರೈ ಫ್ರೂಟ್ಸ್ ಅಷ್ಟೇ ತಿನ್ನೋದು, ನನಗೆ ಬೇರೆದೆಲ್ಲ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ, ಸೊ ಅದೊಂದು ತಿಂದು ಪ್ರೋಟೀನ್ ಆಮೇಲೆ ಬೇರೆ ಬೇರೆದೆಲ್ಲ ನ್ಯೂಟ್ರಿಷಿಯಸ್ ನನ್ನ ಬಾಡಿಗೆ ಬರೋ ಥರ ನಾನು ಮಾಡ್ಕೊಳ್ತೀನಿ. ಆಮೇಲೆ ಕೆಲವರಿಗೆ ಬಣ್ಣಗಳು ಇಷ್ಟ ಆಗಲ್ಲ, ಹಳದಿ ಬಣ್ಣದ ವೆಜಿಟೇಬಲ್ಸ್ ತಿನ್ನಲ್ಲ, ಆಮೇಲೆ ಏನು ಬೀಟ್ರೂಟ್ ತಿನ್ನಲ್ಲ, ನಾನು ಬೀಟ್ರೂಟ್ ನೋಡಿಬಿಟ್ರೇ ನನಗಾಗಲ್ಲ, ಈ ಥರ ಇರ್ತಾರೆ. ಬಟ್ ಅದು ಎಲ್ಲ ವೈಯಕ್ತಿಕ ಕಾರಣಗಳು. ಬಟ್ ಅತಿಯಾಗಿ ಕೆಲವೇ ಆಹಾರಗಳನ್ನು ತಿಂತಾ ಇರ್ತಾರೆ, ಇದರಿಂದ ತೊಂದರೆ ಆಗುತ್ತೆ. ಸೊ ಇದರಿಂದ ಹೊರಗೆ ಬರಬೇಕಾಗತ್ತೆ. ಈ 4 ಈಟಿಂಗ್ ಡಿಸಾರ್ಡರ್ಸ್ ಏನಿದೆ ದೈಹಿಕ ಆರೋಗ್ಯದ ಮೇಲೆ ನಿಜವಾಗ್ಲೂ ಪರಿಣಾಮ ಬೀರುತ್ತೆ. ಸೊ ಇದರಿಂದ ಹೊರಗಡೆ ಬರಬೇಕು ಅಂದರೆ ಕೆಲವು ಮುಖ್ಯ ಅಂಶಗಳನ್ನು ನಾವು ನಿಜವಾಗ್ಲೂ ನೆನ್ಪಿಟ್ಕೊಳ್ಬೇಕಾಗತ್ತೆ. ನಾವು ಮೊದಲು ನಮ್ಮ ಅಂದರೆ ಮನಸ್ಸಿನಲ್ಲಿರುವ ನಕಾರಾತ್ಮಕ ಯೋಚನೆಗಳನ್ನು ತೆಗಿಬೇಕು. ಏನದು ನಕಾರಾತ್ಮಕ ಯೋಚನೆಗಳು ಅಂದರೆ, ದಪ್ಪ ಇರುವುದು ಅದು ಯಾವುದೇ ಒಂದು ಏನು ಕೆಟ್ಟ ವಿಷಯ ಅಲ್ಲ. ಅಂದರೆ ಸೌಂದರ್ಯ ಇರೋದೇ ಇಲ್ಲ ದಪ್ಪ ಇರೋರಲ್ಲಿ, ತೆಳ್ಳಗಿರಬೇಕು, ಈ ಥರ ಮನೋಭಾವ ನಿಜವಾಗ್ಲೂ ಇರಬಾರ್ದು. ಇದು ನಮ್ಮ ಸಮಾಜದಲ್ಲಿಯೂ ಸಹ ಏನಾಗುತ್ತೆ, ನಾವು ಇದ್ದಾಗ ಸಮಾಜದಲ್ಲಿರುವವರಿಗೂ ಸಹ ಈ ಒಂದು ಮೆಸೇಜ್ ತಲುಪುತ್ತೆ. ನಾವು ಯಾವುದೇ ಒಂದು ನಮ್ಮ ಸುತ್ತಮುತ್ತಲ ಇರುವವರು ನಾವು ಮಾಡುವ ಕೆಲವು ಕಾರ್ಯಗಳಿಂದ ಪ್ರಭಾವಿತರಾಗ್ತಾರೆ. ನಮ್ಮನ್ನು ನೋಡಿ ಹೌದು ತೆಳ್ಳಗಿರಬೇಕು, ಇವರು ತುಂಬ ಡಯಟ್ ಮಾಡ್ತಾರೆ, ಆಮೇಲೆ ವ್ಯಾಯಾಮ ಮಾಡ್ತಾರೆ, ಇವ್ರ ಥರ ಜೀವನ ಶೈಲಿ ಇರಬೇಕು ಅಂತ ನಮ್ಮನ್ನು ತುಂಬ ಜನ ಫಾಲೋ ಮಾಡ್ತಿರ್ತಾರೆ. ಸೊ ನಾವು ಯಾವುದೇ ಒಂದು ಸ್ಟೆಪ್ ತಗೋಬೇಕಾದ್ರೆ ಅದು ಎಷ್ಟೇ ಒಂದು ಒಳ್ಳೆಯದಿರ್ಬೋದು, ಆದರೆ ನಮ್ಮ ದೇಹಕ್ಕೆ ಅನುಗುಣವಾಗಿದೆಯಾ ಅಂತ ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ತಲೆಯಿಂದ ಅಂದರೆ ನಮ್ಮ ಮನಸ್ಸಿನಲ್ಲಿ ಮೆದುಳಿನಲ್ಲಿ ದಪ್ಪ ಇರೋದು ಕೆಟ್ಟದಲ್ಲ, ಅದನ್ನು ಸಹ ದಪ್ಪ ಇರುವವರು ಸಹ ಸುಂದರವಾಗಿರ್ತಾರೆ ಅನ್ನೋದನ್ನು ಫಸ್ಟು ನಮ್ಮ ಮೆದುಳಿಗೆ ನಾವು ಕೊಟ್ಟು ಆ ಇನ್ಫಾರ್ಮೇಷನನ್ನು ರೂಢಿ ಮಾಡಬೇಕಾಗತ್ತೆ. ಆಮೇಲೆ ಈಗಿನ ಮಕ್ಕಳಲ್ಲಿ ದಪ್ಪ ಇರೋರು ನಿಜವಾಗ್ಲೂ ಡಿಪ್ರೆಷನಲ್ಲಿರ್ತಾರೆ. ನಾನು ತುಂಬ ದಪ್ಪ ಇದ್ದೀನಿ, ನೀವು ಒಂದು 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ನ ನೀವು ಯಾರೇ ಮಾತಾಡಿಸಿ ದಪ್ಪಕ್ಕಿಂತ ಸ್ವಲ್ಪ ಅಂದರೆ ಅವ್ರು ತುಂಬ ದಪ್ಪ ಇರಲ್ಲ, ಆದರೂ ಸಹ ಅವರಿಗೆ ನಾನು ತುಂಬ ವೆಯ್ಟ್ ಇದ್ದೀನಿ, ಐ ನೀಡ್ ಟು ರೆಡ್ಯೂಸ್ ಮೈ ವೇಟ್ ಅಂತ ಅವರು ತುಂಬ ಬೇಜಾರಲ್ಲಿ ಹೇಳ್ತಿರ್ತಾರೆ ಸ್ಟೂಡೆಂಟ್ಸ್. ಯಾಕೆ ಅಂತ ಹೇಳಿದರೆ, ನಾವು ಮಕ್ಕಳಲ್ಲಿ ತುಂಬಿಬಿಟ್ಟಿದ್ದೀವಿ, ದಪ್ಪ ಇದ್ದರೆ ಒಳ್ಳೆಯದಲ್ಲ, ತೆಳ್ಳಗಿದ್ರೇ ಬ್ಯೂಟಿಫುಲ್ಲಾಗಿ ಕಾಣ್ತೀವಿ, ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ, ಅವ್ರದ್ದು ಲೈಫ್ ಚೆನ್ನಾಗಿರುತ್ತೆ, ಆಮೇಲೆ ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ, ಈ ಥರ ಆ ಮಕ್ಕಳಿಗೆ ತುಂಬಿದ್ದೀವಿ ನಾವು. ಇವಾಗಿನ ಮಕ್ಕಳು ನೀವು ನೋಡಿ ಎಷ್ಟು ಡಯಟ್ ಮಾಡ್ತಾರೆ ಅಂದರೆ ಅವಸರನೇ ಇರಲ್ಲ. ಅದನ್ನೆಲ್ಲ ಈಗಿನ ಮಕ್ಕಳು ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಒಂದು ಥರ್ಡ್ ಸ್ಟ್ಯಾಂಡರ್ಡಿಂದ ಅವರಿಗೆ ಒಂದು ಕಲ್ಪನೆ ಬಂದುಬಿಡುತ್ತೆ, ತೆಳ್ಳಗಿರಬೇಕು, ನಾವು ಏನು ತಿನ್ನಬಾರ್ದು, ಫ್ಯಾಟ್ ಐಟಮ್ಸ್ ಯಾವುದು ಬಿಡಬೇಕು. ಅವ್ರು ಕರ್ದಿದ್ದೆಲ್ಲ ತಿಂತಾರೆ, ಬೇರೆ ಪಾಕೆಟ್ಸ್ ತಿಂತಾರೆ, ಸ್ಯಾಚುರೇಟೆಡ್ ಫ್ಯಾಟ್ ಇರೋದು ಇದೆಲ್ಲ ತಿಂತಾರೆ. ಬಟ್ ಮನೇಲಿ ಏನಾದರೂ ಕರ್ದಿದ್ದು ನೋಡಿಬಿಟ್ರೆ ಅಯ್ಯೋ ನನಗೆ ಬೇಡ, ನಾನು ಡೀಪ್ ಫ್ರೈಡ್ ತಿನ್ನಲ್ಲ, ಈ ಥರ ಅವ್ರಿಗೆ ಮನೆ ಮಾಡಿದೆ ಮನಸ್ಸಲ್ಲಿ. ದಪ್ಪ ಇರೋದು ಒಳ್ಳೆಯದಲ್ಲ, ಕೆಟ್ಟದು. ಇದನ್ನು ಮೊದಲು ಮನಸ್ಸಿಂದ ತೆಗೆದು ಹಾಕಬೇಕು. ನಾವು ಯಾವುದೇ ಒಂದು ಆಹಾರ ಪದ್ಧತಿ ಮೊದಲಿನಿಂದ ಇದೆ ಅದನ್ನು ನಮ್ಮ ಮನೆಯಲ್ಲಿ ರೂಢಿಯಲ್ಲಿ ಇಟ್ಕೋಬೇಕು. ಆಮೇಲೆ ಆದಷ್ಟು ಅಂದರೆ ನಮ್ಮ ಮನೆಯಲ್ಲಿ ಮುಂಚೆ ಏನೆಲ್ಲ ತಿಂತಾಯಿದ್ದಾರೋ ಅದನ್ನೇ ನಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ತಿನ್ನಬೇಕಾಗತ್ತೆ. ಅಂದರೆ ಜಾಸ್ತಿ ತಿನ್ನೋ ಬದಲು ಎಷ್ಟು ಬೇಕೋ ಅಷ್ಟು ತಿನ್ನೋದು, ತಿನ್ನದೇ ಎಷ್ಟೋ ಗಂಟೆ ಇರೋ ಬದಲು ಯಾವಾಗ ಬೇಕೋ ಹಸಿವಾದಾಗ 3-4 ಗಂಟೆಗೆ ಒಂದು ಸರಿ
ಊಟ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು. ಇದು ಆಮೇಲೆ ನಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಹಲವಾರು ಊಟ ಮಾಡುವ ಅಂದರೆ ಈಟಿಂಗ್ ಡಿಸಾರ್ಡರ್ಸ್ ಬರ್ತಾ ಇರುತ್ತೆ. ಬಟ್ ಅದನ್ನು ಕೆಲವೊಂದು ಸರಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಬೇರೆ ವೈದ್ಯರ ಸಲಹೆಯನ್ನು ಪಡಿಬೇಕಾಗತ್ತೆ. ತುಂಬ ತಿಂತಾಯಿದ್ದೀವಿ ಸ್ಟ್ರೆಸ್ಸಲ್ಲಿ, ಆಮೇಲೆ ತಿನ್ನೋಕ್ಕೆ ಆಗ್ತಾಯಿಲ್ಲ, ಡೈಜೆಷನ್ನೇ ಆಗ್ತಾಯಿಲ್ಲ, ಈ ಥರ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ ಕೆಲವೊಂದು ಸರಿ ಕೆಲವರಿಗೆ. ಆಗ ವೈದ್ಯರನ್ನು ನಿಜವಾಗ್ಲೂ ಸಂಪರ್ಕ ಮಾಡಬೇಕು. ಅದಕ್ಕೆ ಏನೆಲ್ಲ ಕಾರಣಗಳಿದೆ, ಅದರಿಂದ ಹೇಗೆ ಹೊರಗೆ ಬರೋದನ್ನು ಸಹ ಅವರು ಹೇಳ್ಕೊಡ್ತಾರೆ. ಬಟ್ ಬಿಫೋರ್ ಎನಿ ಮೆಡಿಕಲ್ ಪ್ರೊಫೆಷ್ನಲ್ ಪ್ರಿಸ್ಕ್ರಿಪ್ಷನ್ ಅಂದರೆ ಯಾವುದೇ ಒಂದು ಡಯಟ್ ನೀವು ಪ್ಲ್ಯಾನ್ ಫಾಲೋ ಮಾಡಬೇಕಾದ್ರೆ ಅವರ ಸಲಹೆಯನ್ನು ನಿಜವಾಗ್ಲೂ ತಗೋಬೇಕಾಗತ್ತೆ. ಈ ಪ್ರೊಫೆಷ್ನಲ್ ಸಲಹೆಗಳು ತಗೊಂಡಾಗ ಮಾತ್ರ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಪ್ಲ್ಯಾನ್ಸನ್ನು ಅವ್ರು ಮಾಡಿರ್ತಾರೆ. ನಾವೇ ಯಾವುದೇ ಒಂದು ಪ್ಲ್ಯಾನ್ಸನ್ನು ಮಾಡಿಕೊಂಡು ಅದನ್ನು ರೂಢಿಯಲ್ಲಿ ತರಬಾರ್ದು ನಮ್ಮ ಲೈಫಲ್ಲಿ. ಅದರಿಂದ ಹಲವಾರು ಬದಲಾವಣೆಗಳು ನಮ್ಮ ದೇಹದ ಮೇಲಾಗುತ್ತೆ. ಸೊ ಈ 4 ಡಿಸಾರ್ಡರ್ಸ್ನಿಂದ ಹೊರಗಡೆ ಇರಬೇಕು ನಾವು ಅಂತ ಹೇಳಿದಾಗ ನಮ್ಮ ಮನಸ್ಸನ್ನು ನಾವು ಮೊದಲು ಇಲ್ಲ ದಪ್ಪ ಇರೋದನ್ನು ಸಹ ಏನು ಸೌಂದರ್ಯಕ್ಕೆ ಧಕ್ಕೆ ಉಂಟು ಮಾಡಲ್ಲ, ತೆಳ್ಳಗಿರೋದೇ ಸುಂದರವಾಗಿರೋದು ಅಲ್ಲ ಅಂತ ನಮ್ಮ ಮನಸ್ಸನ್ನು ನಾವು ಮುಂಚೆ ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದು, ನಾವು ಮನೆಯಲ್ಲಿ ಏನೇ ಆಹಾರ ಪದ್ಧತಿ ಇದೆಯೋ ಅದನ್ನು ಹಿತವಾಗಿ ಮಿತವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಆಮೇಲೆ ನಮ್ಮ ದೇಹವನ್ನು ನಾವು ಎಷ್ಟು ವ್ಯಾಯಾಮಕ್ಕೆ ದಂಡಿಸಬೇಕೋ ಅಷ್ಟೇ ವ್ಯಾಯಾಮ ಮಾಡಬೇಕಾಗತ್ತೆ. ತುಂಬ ವ್ಯಾಯಾಮ ಮಾಡೋದು ಆಮೇಲೆ ತುಂಬ ಡಯಟ್ ಮಾಡೋದು ಮಾಡಿದಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಬೇರೆಯವರನ್ನು ಅನುಸರಿಸಬೇಡಿ. ಅಂದರೆ ಬೇರೆಯವರು ಯಾವುದೋ ಒಂದು ಡಯಟ್ ಪ್ಲ್ಯಾನ್ ಮಾಡ್ತಿರ್ತಾರೆ, ಎಷ್ಟೋ ಹೊತ್ತು ಅಂದರೆ ಒಬ್ಬೊಬ್ಬರು 3-4 ಗಂಟೆ ಎಲ್ಲ ವ್ಯಾಯಾಮ ಮಾಡ್ತಿರ್ತಾರೆ. ನೀವು ಮನೆ ಕೆಲಸ ಮಾಡಿ ಮತ್ತೆ ವ್ಯಾಯಾಮ ಮಾಡಿದಾಗ ನಿಮ್ಮ ದೇಹ ಬಳಲುತ್ತೆ. ಆಮೇಲೆ ಒಳಗಡೆ ಇರುವ ಅವಯವಗಳು ತುಂಬ ಶಕ್ತಿಯುತವಾಗಿ ಇರಲ್ಲ ಅಷ್ಟು ನಾವು ವ್ಯಾಯಾಮ ಮಾಡಿದಾಗ. ಸೊ ಆದಷ್ಟು ನಮಗೆ ಏನು ಅನುಕೂಲವಾಗಿರುತ್ತೋ ಅದನ್ನು ಮಾಡಬೇಕಾಗತ್ತೆ. ಈ ಒಂದು ಡಿಸಾರ್ಡರ್ಸಿಂದ ಹೊರಗಡೆ ಬರಬೇಕು ಅಂದರೆ ಕೆಲವೊಂದು ತಿಂಗಳುಗಳು ಹಿಡಿಯುತ್ತೆ. ಸೊ ನಾವು ಕೆಲವು ಮುಖ್ಯ ಅಂಶಗಳನ್ನು ನೆನಪಿನಲ್ಲಿಟ್ಕೋಬೇಕು. ಅತಿಯಾದ ಒಂದು ಹಸಿವೆಯನ್ನು ಸಹ ನಾವು ಹಾಗೆ ಇರಬಾರ್ದು ಹಸಿವೆಯಿಂದ. ಆಮೇಲೆ ಅತಿಯಾಗಿ ಸಹ ತಿನ್ನಬಾರ್ದು. ತಿಂದಮೇಲೆ ವಾಂತಿ ಮಾಡ್ಕೊಳ್ಳೋದು ಇದೆಲ್ಲನೂ ಮಾಡಬಾರ್ದು. ಆಮೇಲೆ ನಮ್ಮ ಜೀವನ ಶೈಲಿ ಯಾವುದಿದೆಯೋ ಮುಂಚೆಯಿಂದನೋ ಅದನ್ನು ನಾವು ರೂಢಿಸ್ಕೊಂಡಿರಬೇಕು. ಹಠಾತ್ತನೆ ಯಾವುದೋ ಒಂದು ಚೇಂಜಸ್ ಮಾಡಬಾರ್ದು. ನೀವು ಯಾವುದೇ ಒಂದು ಡಯಟ್ ಪ್ಯಾಟರ್ನ್ ಇರ್ಬೋದು, ಈಟಿಂಗ್ ಪ್ಯಾಟರ್ನ್ ಇರ್ಬೋದು, ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮುಂಚೆ ಅದು ನಿಮಗೆ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಇದೆಯಾ, ಅದರಿಂದ ಯಾವುದೇ ಒಂದು ತೊಂದರೆ ಆಗ್ತಾ ಇಲ್ವಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಮತ್ತು ವೈದ್ಯರ ಸಲಹೆಯನ್ನು ನಿಜವಾಗ್ಲೂ ತಗೊಳ್ಬೇಕಾಗತ್ತೆ. ನಮ್ಮ ಆಹಾರ ಶೈಲಿ ನಿಜವಾಗ್ಲೂ ತುಂಬ ಒಳ್ಳೆಯದಿದೆ. ಏನೇ ಒಂದು ನಿಮ್ಮ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದರೆ ನಾನೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ ಇದಕ್ಕೆ. ನಾವು ತಿನ್ನುವ ಆಹಾರದಲ್ಲಿ 2 ತುತ್ತು ದಿನಾಲೂ ಕಡಿಮೆ ತಿನ್ನಿ. ಆಮೇಲೆ ದೈಹಿಕವಾಗಿ ಚಟುವಟಿಕೆಯಿಂದಿರಿ. ದಪ್ಪ ಇರುವವರು ಸಹ ಆರೋಗ್ಯವಂತರಾಗಿರ್ತಾರೆ. ದಪ್ಪ ಇರೋದರಿಂದ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ. ಇದೆಲ್ಲ ಇದೆ. ಆದರೆ ದಪ್ಪ ಇರೋದ್ರಿಂದನೇ ಸಮಸ್ಯೆಗಳು ಬರುತ್ತೆ ಅಂದರೆ ಅದು ತಪ್ಪಾಗುತ್ತೆ. ದೈಹಿಕ ಕಾಯಿಲೆಗಳು ಬರುತ್ತೆ ದಪ್ಪ ಇರೋದ್ರಿಂದ, ಬಟ್ ಅದು ಸೆಡೆಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಬರುತ್ತೆ ನಮ್ಮ ಜೀವನ ಶೈಲಿಯಿಂದ. ಸೊ ದಪ್ಪ ಆಗಬಾರ್ದು ಅಂತಲೇ ಆಹಾರವನ್ನು ಅತಿಯಾಗಿ ತಿನ್ನೋದು ಅಂದರೆ ತುಂಬ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲ ತಿಂತಾನೇ ಇರೋದು. ಸ್ಟ್ರೆಸ್ಸಲ್ಲಿದ್ದರೂ ಸಹ ಅವರು ಏನು ಅಂದರೆ ಸ್ವಲ್ಪ ಹೊತ್ತಿಗೆ ತುಂಬ ತಿನ್ನೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನೂ ಕೆಲವರು ದಪ್ಪ ಆಗ್ತೀವಿ ಅಂತ ಆಹಾರವನ್ನೇ ತಿನ್ನೋದು ಬಿಟ್ಬಿಟ್ಟು ಲಿಕ್ವಿಡ್ಸಲ್ಲಿರ್ತಾರೆ. ಆಮೇಲೆ ಆಹಾರ ತಿಂದಿದ್ದನ್ನು ವಾಂತಿ ಮಾಡ್ಕೊಳ್ತಾರೆ. ಈ ಥರ ಎಲ್ಲ ಈಗ ತುಂಬ ಜಾಸ್ತಿ ನಡೀತಾ ಇದೆ. ಸೊ ಇದೆಲ್ಲ ನಿಜವಾಗ್ಲೂ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಇದನ್ನೆಲ್ಲ ಆದಷ್ಟು ನಾವು ತಡೆಗಟ್ಟಬೇಕು. ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು. ಆಮೇಲೆ ಮಕ್ಕಳಲ್ಲಿ ನಮ್ಮ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿ ಮಾಡಬೇಕು. ನಮ್ಮ ಭಾರತ ದೇಶದಲ್ಲಿರುವ ಆಹಾರ ಪದ್ಧತಿಯನ್ನು ಅವರಿಗೆ ತೆಳ್ಳಗಿರೋದೇ ಒಂದು ಆರೋಗ್ಯ, ಇಲ್ಲ ಅಂದರೆ ದಪ್ಪ ಇರುವವರು ಚೆನ್ನಾಗಿ ಕಾಣಿಸಲ್ಲ, ಇದನ್ನು ಅವರ ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ ನಾವು.
ಆಗ ಅವರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ದಪ್ಪಗಿದ್ದರೂ ಸಹ ಏನು ಪರವಾಗಿಲ್ಲ, ಅದನ್ನು ಎವ್ರಿ ಡೇ ದಿನಾಲು ಪ್ರಯತ್ನ ಪಟ್ಟಾಗ ನಾವು ಆರೋಗ್ಯಪೂರ್ಣ ದೈಹಿಕ ಆರೋಗ್ಯವನ್ನು ಪಡ್ಕೋಬಹುದು ಅನ್ನೋದು ಸಹ ಅವರು ಮನವರಿಕೆ ಮಾಡ್ಕೊಳ್ತಾರೆ. ಸೊ ಎಲ್ಲರೂ ಈ ಮುಖ್ಯ ಅಂಶಗಳನ್ನು ಆದಷ್ಟು ಎಲ್ಲರಿಗೆ ತಲುಪಿಸ್ಬೇಕು ಅನ್ನೋದೇ ನನ್ನ ಆಸೆ. ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.